ಸೊ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಸಾತೋಡ್ ಒಂದೆರಡು ದಿನ ರೆಸ್ಟ್ ತಗೊಂಡು ಏನೈತಿ ಕಂಟಿನ್ಯೂ ಮಾಡೋದು ಬ್ಲಾಗ್ ಅಂತ ಪ್ಲಾನ್ ಮಾಡಿದ್ದೆ. ಬಟ್ ಆಸ್ ಪ್ಲಾನ್ಡ್ ಯಾವುದು ಕೆಲಸ ಆಗಿಲ್ಲ. ಬಂದ ಕೂಡಲೇ 2 ದಿನ ನಾನು ರೆಸ್ಟ್ ಮಾಡಿದೆ. ಬಟ್ ಹೊಳ್ಳಿ ಶರಣ್ಯಾಗ ಒಮ್ಮಿನೊಮ್ಮೆ ಹೀಟ್ ಸ್ಟ್ರೋಕ್ ಟೈಪ್ ಆಗಿ ಒಮ್ಮಿನೊಮ್ಮೆ ಅಡ್ಮಿಟ್ ಮಾಡಿ 3-4 ದಿನ ಏನೈತಿ ಆಲ್ಮೋಸ್ಟ್ ಅದ್ರಾಗ ಹಾಸ್ಪಿಟಲ್ನಾಗ ಇದ್ವಿ. ಸೊ ಯಾವುದು ಬ್ಲಾಗ್ ಶೂಟ್ ಮಾಡಿಲ್ಲ, ಯಾವುದು ಫೋಟೋ ಇಲ್ಲ, ಏನಿಲ್ಲ. ಬೈಕ್ ಡೆಲಿವರಿ 7th ಆಗೋದಿತ್ತು ನಿನ್ನೆ ಸಂಡೇ 7th ಡೆಲಿವರಿನೂ ಆಗಲಿಲ್ಲ. ಯಾಕಂದ್ರೆ ಬೈಕ್ ಏನು ಬರೋಂಥ ಅದು ಡಿಲೇ ಆಗಿತ್ತು. ಆ್ಯಂಡ್ ಏನು ರೂಮ್ ಕ್ಲೀನ್ ಮಾಡೋದು ಆಗಿದ್ದ ಹೇಳಿದ್ದೆ, ಅದು ಆಗಿಲ್ಲ ಕೆಲಸ ಯಾವುದು. ಸೊ ಇವತ್ತು ಬಾಂಡ್ ಏನು ತೊಗೊಂಬಂದಿದೆ ಮೊನ್ನೆ, ಅದು ಬೇರೆ ಟೈಪ್ ಮಾಡಿಸ್ಬೇಕಂತ. ಹೀಗಾಗಿ ಅದು ಸ್ವಲ್ಪ ಕೆಲಸ ನಿಂತಿತ್ತು. ಬಟ್ ಇವತ್ತಿದ್ರೆ ಏನೈತಿ ಎಲ್ಲ ಕೆಲಸ ಪಟ್ ಫಾಸ್ಟ್ರಾಗ್ನ ಹಾಕೋದಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಈಗ ಏನೈತಿ ಮೋಸ್ಟ್ ಪ್ರಾಬ್ಲಿ ಇದೇನೈತಿ ಕ್ಲೀನಿಂಗ್ ಮಾಡೋದು, ಇದನ್ನ ಇವತ್ತು ಸಂಜೆ ಒಳಗೆ ಮುಗಿಸ್ತೀನಿ. ಯಾಕಂದ್ರೆ ಇದು ರೂಮ್ ಹಿಂಗೆ ನೋಡೋಕ್ಕಾಗಲ್ಲ ನನಗೆ, ಇಲ್ಲಿ ಬರಾಕ ಮನ್ಸಾಗೋದಿದ್ದೆ ರೂಮ್ ಹಿಂಗೆ ನೋಡಿ. ಆ್ಯಂಡ್ ಫೈನಲಿ ನಮ್ದು ಡಾಮಿನಾರ್ ಏನೈತಿ ಮೌಕಿತ್ ಖಾನ್ ಅಂತೇಳಿ ಒಬ್ರಿಗೆ ಸೇಲ್ ಮಾಡೀನಿ. ಅವ್ರು ಬಂದು ತೊಗೊಂಡು ಹೋಗಿದ್ದು ಅಥವಾ ಅದ್ರ ಬಗ್ಗೆ ರೀಲು ರೆಡಿ ಮಾಡಿಟ್ಟೇನಿ. ಜಸ್ಟ್ ಏನೈತಿ ನಮ್ದು ಬೈಕಿಂದ ಎಸೆಸರೀಸ್ ಎಲ್ಲ ಬಂದಾವ. ಅದೊಂದು ರೀಲ್ ಮಾಡ್ಬೇಕಂದ್ರೆ ನಮ್ಮ ಗಾಡಿ ಬೇಕು. ನಮ್ಮ ಗಾಡಿನೇ ಇಲ್ಲ ಇನ್ನೂ ಮಟ. ನಮ್ಮ ಕಡೆ ಗಾಡಿ ಎಕ್ಸಸರೀಸ್ ಬಂದು ರೀಲ್ ರೆಡಿ ಆದು, ಗಾಡಿಗೆ ಏನೇನು ಬೇಕು ಏನೇನು ಬೇಡ ಎಲ್ಲ ರೆಡಿ ಮಾಡ್ಯಾದ. ಬಟ್ ಗಾಡಿ ಇಲ್ಲ. ಸೊ ಅದನ್ನ ವೇಟ್ ಮಾಡತ್ತೀವಿ. ಈಗ ಅಲ್ಲೂ ಒಮ್ಮೆ ಶೋರೂಮ್ ವಿಸಿಟ್ ಮಾಡಿ ಬರೋಣ, ಏನಂತ ಎಲ್ಲಿಗೆ ಬಂತ ಎದಕ್ಕಾಗಲಿ ಏನಂತೆಲ್ಲ ಕೇಳಿ ಬರೋಣ. ಫುಲ್ ಮಾಡಿ ಸೊ ಫಸ್ಟ್ ಟೈಮ್ ಹಿಂಗೆ ಯಾರ ಸಿಕ್ಕವ್ರ ಕಡೆ ಹಿಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಸೇನೆ. ಪೆಟ್ರೋಲ್ ಪಂಪ್ನಾಗ ಏನು ಮಾಡ್ತೀರಿ ಅಂತ ಕೇಳತ್ತಿದ್ರ. ವಿಡಿಯೋ ನಾಳೆ ಬರ್ತದೆ ನೋಡ್ರಿಪ್ಪ, ನೀವು ಅದ್ರಾಗ ಬರ್ತೀರಿ ಅಂತಂದು ಹಾಕಿದೆ ಇವ್ರನ್ನ. ಆ್ಯಂಡ್ ಈಗ ಫಸ್ಟ್ ಡಾಕ್ಯುಮೆಂಟೇಷನ್ ಮುಗಿಸ್ಕೊತಾನೆ, ಆಮೇಲೆ ಸೀದಾ ಶೋರೂಮ್ ಹೋಗಿ ಗಾಡಿದು ಏನೈತೆ ಅಪ್ಡೇಟ್ ಅಲ್ಲೇ ಸಿಗೋಣಂತ ಇದ್ರದ್ದು. ಯಾಕಂದ್ರೆ ಡಾಕ್ಯುಮೆಂಟಿಂದ ಮತ್ತು ಅದಕ್ಕೆ ಕುಂದ್ರು ಡಾಕ್ಯುಮೆಂಟ್ ಮಾಡಿಸು ಅದಾಕೈತಿ. ಸೊ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಏನೈತಿ ಶೋರೂಮ್ನಾಗ ನಾನು ಮಾತಾಡಿದ್ದೆ ಜಾಫರ್ ಅವ್ರಿಗೆ. ಅವರು ಹೇಳತ್ತಾರ ಇಲ್ಲ ಸ್ವಲ್ಪ ಡಿಲೇ ಐತಂತ, ಪ್ರೊಡಕ್ಷನ್ದಾಗ ಏನೈತಿ ಡಿಲೇ ಆಗೈತಿ, ಟ್ರಾನ್ಸ್ಪೋರ್ಟ್ ಪ್ರೊಡಕ್ಷನ್ ಅದೆಲ್ಲ ಸೇರಿ. ಸೊ ಈ ಗದ್ದಲದಾಗ ಸ್ವಲ್ಪ ಯಾರ್ಯಾರು ಬೈಕ್ ಕಮಿಟೆಡ್ ಟೈಮ್ ಇತ್ತು, ಅದಕ್ಕಿಂತ ಸ್ವಲ್ಪ ಲೇಟ್ ಆಗತ್ತಂತ ಬರೋದು. ಹೀಗಾಗಿ ಸ್ವಲ್ಪ ವೇಟ್ ಮಾಡಿರಿ, ಹೆಂಗಿದ್ರು ಬುಕ್ ಮಾಡಿರಿ ಅನ್ನೋ. ಸೊ ಅದಿರಲಿ. ಈಗ ಮುಂದೇನೈತಿ ನಮ್ಮದು ಈ ಕೆಲಸ ಅಂತೂ ಪೋಸ್ಟ್ಪೋನ್ ಆಗೈತಿ. ನೆಕ್ಸ್ಟ್ ಏನೈತಿ ನಮ್ಮದು ಇವತ್ತು GST ಆದಿದ್ದು ಏನೈತಿ ಸಂಜೆ ಒಳಗೆ ಪವನ್ ಪೂಜಾರಿ ಅವ್ರು ಏನಾದ್ರು ಅವ್ರಿಗೆ ಭೇಟಿಯಾಗಿ ಅದು ಮುಗಿಸೋದೈತಿ. ಅದ್ರ ಕೊಟ್ಟಾಗ ನಮ್ಮದು ಉಳಿದಿದ್ದ ಕೆಲಸ ರೂಮ್ ಏನು ಕ್ಲೀನ್ ಮಾಡೋದಿತ್ತು ಅದನ್ನು ಮುಗಿಸ್ಕೊಂಬಿಡೋಣ ಅಂತ ಇವತ್ತು. ಬೈಕ್ ಇರ್ಲಾರ್ದಕ್ಕೆ ಏನೈತಿ ಶಾರ್ಟ್ ಎಲ್ಲರ ಹಿಂಗೆ ರೈಡಿಗೆ ಹೋಗ್ಬಾರಪ್ಪ ಅಂದ್ರೆ ಅದು ಆಗವಲ್ತ. ಸೊ ಬೈಕಿಂದ ಏನೈತಿ ಬಂದೋಬಸ್ತ್ ಮಾಡೋಣ, ಒಂದು ಶಾರ್ಟ್ ರೈಡಿಗೆ ಹೋಗ್ಬರೋಣ ಈ ವೀಕ್ದಾಗ. ಈಗ ಒಂದು 5 ಡೇಸ್ದಾಗ ಏನೇನು ಬಂದಾವು, ಏನೇನು ಹೋಗ್ಯಾವು, ಏನೇನು ಆಗೈತಿ ಸ್ವಲ್ಪ ಮನೆಗೆ ಹೋಗಿ ಹೇಳ್ತಾನೆ. ಸೊ ಈಗ ಟೈಮ್ ಲ್ಯಾಪ್ಸ್ ನೋಡಿದ್ರಿ, ರೂಮ್ ಕ್ಲೀನ್ ಮಾಡಿದೆ, ಮನೆ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಒಂದು 15-20 ಮಿನಿಟ್ಸ್. ಈಗ ಟೈಮ್ ಆಗೈತಿ ಆಲ್ಮೋಸ್ಟ್ 5 o'clock. ಈಗ CAಗೆ ಅದು ಭೇಟಿಯಾಗಿ ಏನು ಕೆಲಸ ಐತೆ ಅದು ಮುಗಿಸ್ಕೊಳ್ಳೋಣ ಅಂತ. ನಮ್ದು ಏನು ಇನ್ಫೋಸಿಸ್ ರೋಡ್ ಐತಿ, ಅಲ್ಲಿ ಸನ್ಸೆಟ್ ಎಲ್ಲಿ ಚೆಂದ ಕಾಣ್ತೈತಿ, ಅನಂತ್ ಗ್ರ್ಯಾಂಡ್ ಕಡೆ ಅಂತ. ಅಲ್ಲಿ ಹೋಗಿ ಸ್ವಲ್ಪ ನಿಮ್ಗೆ ಸನ್ಸೆಟ್ ಅಂತ ತೋರಿಸೋಣ ಅಂತ. ನಮ್ಮ ಬೆಕ್ಕಿನ ಮರಿಗಳು ಇದಾವೆ, ರೂಮ್ ಒಳಗೆ ಬರ್ತೀನಿ ಅನ್ನೋಕ್ಕಂತ ಅಷ್ಟೇ. ಜಸ್ಟ್ ನಾವು ಹೋಗೋ ಮಟ ಮತ್ತೆ ಓಡೋದು. ಓಕೆ, ಇಫ್ ಪಾಸಿಬಲ್ ಉಮೇಶನ್ ಕಡೆ ಹೋಗೋಣ ಅಂತ. ಅವ್ಗೆ ಮೈಕ್ ತೋರಿಸೋದಿತ್ತು, ಸ್ವಲ್ಪ ಮೈಕ ಹೆಂಗೆ ಏನು ಅದು ವೈರ್ಲೆಸ್ ಬಂದಿದೆ ಅಂತ ಸ್ವಲ್ಪ ಚೆಕ್ ಮಾಡೋದಿತ್ತು ಅಂತ. ಅವಾಗ ಜಸ್ಟ್ ಇದು ಮಾತಾಡೋದಿದ್ವಿ. ಮರಿಗಳು ಬಂದು ಓಡಿಯೋದು. ಇಲ್ಲಿ ನಮ್ಮ ಸಿಂಬಾ ಬಂದ ನೋಡ್ರಿ ಒಳಗೆ. ಸಿಂಬಾ ಏನು ಬೇಕಾ?
ಏನಿಲ್ಲ ನೋಡಕ್ಕೆ ಏನರ ಇಲಿ ಸಾಕಿನ ನೋಡಕ್ಕೆ ಅದ ನಮ್ದು ಮಕ ಅನ್ನೋದೇನೈತಿ ಪೂರಾ ನೀರಾಗತ್ತೈತಿ ಎಲ್ಲಾಕ ಒಂದು ಮೊದಲಿನ ಜಾಗ ಖಾಲಿ ಮಾಡೋದು ಶಿಸ್ತು ಶೆಕಿ ತಟ ನೀರಿಳಾತಾವ ಮನೆ ಒಳಗೆ ಅದನ್ನ ಟೂಲ್ ಕಿಟ್ ಅದು ಇದೇನು ತರಿಸಿದ್ದ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ಶರಣ್ಯ ಮಲ್ಕೊಂಡಿದ್ಲ, ಸುಳ್ಳಾಕಿಗೆ ಎಬ್ಸೋದು ಬೇಡ ಈಗ ಅಂಥೇಳಿ ಸೀದಾ ಹೊರಗೆ ಬಂದುಬಿಟ್ಟೆ. ಒಂದು ಸ್ಟ್ಯಾನ್ಲಿದ ಟೂಲ್ ಕಿಟ್ ತರ್ಸೇನೆ, ಅದ್ರದ್ದು ಲಿಂಕ್ ಏನೈತಿ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೇನೆ. ಲೋಕಲ್ ಮಾರ್ಕೆಟಿಗೆ ಹೋದಾಗ ಏನೈತಿ ಅದ್ರದ್ದು ಪ್ರೈಸ್ ಬರೇ ಏನು ಹ್ಯಾಮರ್ ವಿತ್ ಹ್ಯಾಮರಿಂಗ್ ಡ್ರಿಲ್ ಮೆಷಿನ್ ಇರ್ತೈತೆ ಆ್ಯಕ್ಷನಿಂದ, ಅದಕ್ಕೆ 2500 ಅಂದ್ರೆ. ಬಟ್ ವಿತ್ ಅರೌಂಡ್ 107 or 3 ಏನೈತಿ ಅಷ್ಟು ಟೂಲ್ಸ್ ಇದ್ದಿದ್ದ ವಿತ್ ಹ್ಯಾಮರಿಂಗ್ ಆ್ಯಕ್ಷನಿಂದ ಗನ್ ನನಗೆ 2500 ಆನ್ಲೈನ್ದಾಗ ಸಿಕ್ತಾ. ಲೋಕಲ್ ಮಾರ್ಕೆಟಿಗೆ ಹೋಗಿ ತೊಗೊಳೋದ್ರ ಬದಲು ಏನೈತಿ ಸೀದಾ ಹೋಗಿ ಫ್ಲಿಪ್ಕಾರ್ಟ್ನಾಗ ಆರ್ಡ್ರ್ ಹಾಕಿದೆ. ಮನೆಗೆ ಹೋಗುತ್ತಲೇ ಒಂದು 2 daysದಾಗ ಬಂತ. ಅದನ್ನು ತೊಗೊಂಡು ಮತ್ತು ಕಿಚನ್ಯಾಗ ಆದಿದ್ದ ಶೆಲ್ಫ್ಸ್ ಸ್ವಲ್ಪ ಕೆಲಸ ಅದೆಲ್ಲ ಇತ್ತು, ಅದನ್ನು ಮುಗಿಸಿದೆ. 1-2-3 days ಮನೆಗೆ ಬರೋದು ಹೋಗೋದು ಅದು ಇದೆಲ್ಲ ನಡಕ್ಕೆ. ಸೊ ಅದನ್ನೆಲ್ಲ ಏನು ನೆಕ್ಸ್ಟ್ ಬ್ಲಾಗ್ದಾಗ ತೋರಿಸ್ತೀನಿ. ಇಲ್ಲಿ ಪೊಲೀಸರು ಎಲ್ಲರೂ ಮಸ್ತ್ ಚೆಕಿಂಗ್ ನಡೆಸ್ಯಾರ. ವೋಟಿಂಗ್ ಎಲೆಕ್ಷನ್ ಟೈಮು ಅದೆಲ್ಲ ನಡಕ್ಕೆ ಏನಾರ ಲಿಕ್ಕರ್ ಆಗಲಿ ಕ್ಯಾಶ್ ಆಗಲಿ ಏನು ಹಿಂಗೆ ಇದನ್ನ ಆಗಬಾರ್ದು ಅಂಥೇಳಿ. ಸೊ ಮುಂದೆ ಬ್ಯೂಟಿಫುಲ್ ಸನ್ಸೆಟ್ ಆಗತೈತಿ. ಅಲ್ಲೆಲ್ಲರ ಮುಂದೆ ನಿಂತು ಒಂದು ಚಹಾ ಕುಡ್ಕೊಂತ ಮಸ್ತ್ ಟೈಮ್ ಲ್ಯಾಪ್ಸ್ ಮಾಡೋಣಂತ. ಸಿ ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ಬರೋದು ಸ್ವಲ್ಪ ಟೈಮ್ ಆಕೈತಿ ಅಂತಂದ್ರೆ. ಹಿಂಗಾಗಿ ಈ ಕಡೆ ಒಂದು ರೌಂಡ್ ಭಾಳ ದಿನ ಆಯ್ತು ಹಿಂಗೆ ಸನ್ಸೆಟ್ ಟೈಮ್ನಾಗ ಪ್ರಾಪರಾಗಿ ಬಂದ. ಐದರ ಬಿಸಿಲಾಗ ಅಡ್ಡಾಡ್ಕೊಂಡು ಬಂದಿರ್ತೇವೆ, ಆ ಕೆಲಸ ಈ ಕೆಲಸ ಇಟ್ಕೊಂಡು. ಇಲ್ಲಾಂದ್ರೆ ಕತ್ಲಾಗಿರ್ತೈತಿ, ಹುಬ್ಳಿ ಬರ್ತೈತೆ ಮನೆಗೆ. ಪ್ರಾಪರ್ ಸನ್ಸೆಟ್ ಸಂಬಂಧ ಅಂಥೇಳಿ ಈ ಕಡೆಗೆ ಇವತ್ತು ಹೊಂಟಿದ್ದ. ಸೊ ಫಸ್ಟ್ ಬ್ಲಾಗ್ ಏನು ಮಾಡಿದ್ದೆ, ಇಲ್ಲಿ ಬಂದು ಮಾಡಿದ್ದೆ. ಇಲ್ಲೇ ಮಸ್ತ್ ಖತರ್ನಾಕಿಂತಲ್ಲೇ ವ್ಯೂ ಬರ್ತದೆ ಸನ್ಸೆಟ್ಟಿಂದ. ಸೊ ಇವತ್ತು ಇಲ್ಲಿ ಬಂದು ಒಂದು ಸನ್ಸೆಟ್ ನಿಮಗೆ ತೋರಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಒಂದು ಟೈಮ್ ಲ್ಯಾಪ್ಸ್ ಇಡ್ತೇನೆ ಈಗ. ಆ ಕಡೆ ಹಿಂದಿನ ಸೈಡ್ ಹೋಗಿ ಮಾಡಿದ್ದೆ, ಇಲ್ಲೇ ಏನೋ ಇದು ಮಾಡಿಬಿಟ್ಟಾರೆ ಪೂರ, ಆ ಕಡೆ ಹೋಗಕ್ಕೆ ಬರ್ಲಾರ್ದಂಗೆ. ಸೊ ಸನ್ಸೆಟ್ ನೋಡಿರಿ ಹೆಂಗೆ ಕಾಣಿಸ್ತದೆ. ಸನ್ಸೆಟ್ ಆಯ್ತು, ಎಲ್ಲನೂ ಆಯ್ತು. CAಗೆ ಮಾತಾಡಿದೆ, ಅವ್ರೇನೋ ಬರೋದು ಲೇಟ್ ಆಕೈತೆ ಅಂತ. ಇದಿದ್ದು ಹಿಂಗೆ ಡಾಕ್ಯುಮೆಂಟ್ಸ್ ಸೆಂಡ್ ಮಾಡಿಬಿಡ್ರಿ, ಫೋಟೋ ಕಾಪಿ, ನಾನು ಮುಂದಿನ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ಯಾರ. ಅಲ್ಲಿಂದ ಈಗ ಉಮೇಶನ ಅಂಗಡಿಗೆ ಹೋಗ್ಬೇಕಂತ ಮಾಡಿದ್ದೆ. ಬಟ್ ಸೌಜನ್ಯ ಫೋನ್ ಮಾಡಿದ್ಲ, ಶರಣ್ಯಾಗ ಮತ್ತು ಲೂಸ್ ಮೋಷನ್ ಸ್ಟಾರ್ಟ್ ಆಗೈತೆ ಅಂತ. ಒಂದು ಡಾಕ್ಟ್ರಿಗೆ ಮಾತಾಡೋಣ ಅಂತ, ಅದೊಂದು ಔಷಧಿ ಹೇಳ್ಯಾರ, ಅದನ್ನು ಪಟ್ಟಣ ತೊಗೊಂಬ ಅಂತ ಹೇಳಿದ್ಲ. ಹಿಂಗಾಗಿ ಏನು ಮಾಡೋದಿದೆ ಅದನ್ನೆಲ್ಲ ಸನ್ಸೆಟ್ಟಿಂದ ಟೈಮ್ ಲಾಪ್ಸಿಗೆ ಸದ್ಯ ಮುಗಿತ್ಲೆ ಏನೈತಿ. ಒಬ್ಬರು ಸಿಕ್ಕಿದ್ರೆ ಮಾತಾಡ್ಕೊಂಡು ನಿಂತಿದ್ದೆ, ಸೀದಾ ಅದನ್ನು ಔಷಧಿ ತೊಗೊಂಡು ಮನೆಗೆ ಹೋಗೋಣ ಅಂತ. ಈ ವ್ಲಾಗ್ ಈಗ ಏನೈತಿ ಸ್ವಲ್ಪ ಬೇಜಾರು ಅನ್ಸತ್ತಿರ ಸಂಭಾಳಿಸ್ಕೋರಿ. ಯಾಕಂದ್ರೆ ಬೈಕ್ ಇಲ್ಲ, ಭಾಳಷ್ಟು ಪ್ಲ್ಯಾನ್ ಮಾಡಿದ್ದೆ. ಇಷ್ಟೊತ್ತಿಗೆ ಆಲ್ರೆಡಿ ಬೈಕ್ ಡೆಲಿವರಿ ಆಗಿ ಅದು ಇದು ಅಂಥೇಳಿ ಮಸ್ತ್ ಕಾಂಟೆಂಟ್ ಬರೋದಿತ್ತು, ಅದೆಲ್ಲ ಬಂದಿಲ್ಲ. ಯಾಕಂದ್ರೆ ಡೆಲಿವರಿ ಸ್ವಲ್ಪ ಏನೈತಿ ಎಕ್ಸ್ಟೆಂಡ್ ಆಗೈತಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ ಇದನ್ನ ಹೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸೋಣ ಅಂತ. ಜೈ ಶ್ರೀರಾಮ್.